ನಾಲ್ಗೇನೆ ನಮ್ಮ ಕೈಲಿ ಇಲ್ಲ ನಾವೇನ್ ಮಾಡೋಣ. ಅವನು ಬರ್ಕೊಟ್ಟ ಡೈಲಾಗ್ ಹೇಳಿ ಡ್ರಾಮಾ ಆಡೋಣ. ನೋಡಿ ಅದ್ರಲ್ಲಿ ಎಲ್ಲ ಬರೀ ತಿಂಡಿ. ಅಂಬರೀಷ್ ಅಣ್ಣ ಅವ್ರಿಗೂ ತುಂಬಾ ಇಷ್ಟವಾದ ಸರ್ ನಂಗೆ ಈ ಹಾಡಿನ ಬಗ್ಗೆ ಒಂದು ಕುತೂಹಲ ಇದೆ ಸರ್. ಇದು ಮೋಸ್ಟ್ಲಿ ನಿಮ್ಗೆ ಕೇಳಿದ್ದೆ ಅನ್ಸುತ್ತೆ. ಸಿನಿಮಾ ಕಂಪ್ಲೀಟ್ ಆದಾಗ ಶೂಟ್ ಆದಾಗ ಈ ಹಾಡು ಇರಲಿಲ್ವಂತೆ, ಹೌದಾ? ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ರಾಕ್ಲೈನ್ ವೆಂಕಟೇಶ್ ಅವ್ರು ಹೇಳಿದ್ರಂತೆ ತುಂಬಾ ಕಾಲೇಜ್ ಯೂತ್ಗಿದೆ ಈ ಸಿನಿಮಾ, ಜಯಣ್ಣ ನಿರ್ಮಾಪಕ ಜಯಣ್ಣ ಹೇಳಿದ್ದು ಒಂದು ಹಾಡು ಮಾಡಿ ಅಂಬರೀಷ್ ಅಣ್ಣನ ಇಟ್ಕೊಂಡು ಅಂತ. ಶುರುವಾತಲ್ಲೇ ಅದು ಬೇರೆ ಏನೇನೋ ಅಂದ್ಕೊಂಡ್ವಿ, ಅಂಬರೀಷ್ ಅಣ್ಣಂಗೆ ಒಂದು ಹಾಡು ಮಾಡಬೇಕು, ಮತ್ತು ರಾಕಿಂಗ್ ಸ್ಟಾರ್ ಯಶ್ಗೂ ಅಂಬರೀಷ್ ಅಣ್ಣಂಗೂ ಒಂದು ಅವಿನಾಭಾವ ಸಂಬಂಧ. ನಾಯಕ ನಟ ಯಶ್ ಅಲ್ವಾ, ಸೊ ಅಂಬರೀಷ್ ಅಣ್ಣನ್ ಅವರನ್ನು ನಾವು ಕೇಳಕ್ಕೆ ಹೋಗೋಕ್ಕೆ ಮುಂಚೆ ಅವ್ರು ನಮ್ಮ ಕೈಲಿ ಒಂದು ಹಾಡಿರ್ಬೇಕಲ್ಲ, ಇದನ್ನು ಮಾಡಿಕೊಂಡು ಹೋಗಿ ಕೇಳಿಸಿದ್ವಿ. ಹರಿಕೃಷ್ಣ ವಾಯ್ಸಲ್ಲೇ ಇತ್ತದು. ತುಂಬ ಖುಷಿಪಟ್ಟರು. 2-3 ಸತಿ ಕಾರಲ್ಲಿ ಹಾಕೊಂಡು ಕೇಳಿ. ಅಂಬರೀಷ್ ಅಣ್ಣ ಆಮೇಲೆ ಅವ್ರದ್ದು 60ನೇ ವರ್ಷದ್ದು ಮಹೋತ್ಸವ ನಡೀತಾ ಇತ್ತು, ಅದಕ್ಕೊಂದಿಷ್ಟು ಲಿರಿಕ್ಸ್ ಬರೆದು ಕೊಟ್ಟೆ ಅದೇ ಟ್ಯೂನ್ಗೆ. ಅದನ್ನು ಹರಿನೇ ಹಾಡಿದ್ರು. ಭಾರಿ ಅಂದರೆ ಭಾರಿ ಖುಷಿ ಪಟ್ಟಿದ್ರು. ಸೂಪರ್. ಆ್ಯಕ್ಚುಲಿ ಆ ಟ್ಯೂನ್ಗೂ ಲಿರಿಕ್ಸ್ಗೂ ಹರಿ ಸರ್ ನೀವೊಂದ್ಸಲ ನಮಸ್ಕಾರ ಮಾಡ್ಕೊ. ಜೈ ಅಂಬರೀಷ್ ಅಣ್ಣ, ಜೈ ಹರಿ, ಥ್ಯಾಂಕ್ ಯು, ಜೈ ಕೀರ್ತಿ. ಬಟ್ ಅದು ಹಾಡು ಎಷ್ಟು ಫೇಮಸ್ ಅಂದರೆ ಈಗ ಎಲ್ಲರ ಬಾಯಲ್ಲೂ ಇದೆ ಸರ್ ಆ ಹಾಡು. ಬಹುದೊಡ್ಡ ಲೈಫನ್ನ ಒಂದು 4 ಸಾಲ